ವಿದ್ಯಾರ್ಥಿಗಳ ಜೂನ್ 2021ರಿಂದ ನಡೀತಕ್ಕಂಥ SLCಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2 ನೋಡ್ತಾ ಇದ್ವಿ. ಅದರಲ್ಲಿ 30 ಪ್ರಶ್ನೆ ತನಕ ನೋಡಿದ್ದೀವಿ. 31ರಿಂದ ನೋಡೋಣ. ಇಲ್ಲೇನು ಕೊಟ್ಟಿದ್ದಾನೆ ಅಂತಂದು ಹೇಳಿದರೆ, ಶಂಕುವಿನ ಭಿನ್ನಕದ ಓರೆ ಎತ್ತರವು 4 ಸೆಂಟಿಮೀಟರ್, ಪಾದಗಳ ಸುತ್ತಳತೆಗಳು 18 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಆಗಿವೆ. ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಅದರಲ್ಲಿ ಚಾಯ್ಸ್ ಇದೆ. ಅದರಲ್ಲಿ ಫಸ್ಟ್ ಒಂದು ಭಿನ್ನಕದ ಕೇಳಿದ್ದಾನೆ. ಚಿತ್ರ ನಾನು ತಗೊಂಡಿದ್ದೀನಿ, ಚಿತ್ರ ಏನು ಕೊಟ್ಟಿಲ್ಲ. ಇದರಲ್ಲಿ ಶಂಕುವಿನ ಭಿನ್ನಕದ ಓರೆ ಎತ್ತರ ಅಂದರೆ ಈ ಓರೆ ಎತ್ತರ ಇರತಕ್ಕಂಥದ್ದು 4 ಸೆಂಟಿಮೀಟರ್ ಇದೆ. ಹಾಗೆಯೇ ಪಾದದ ಸುತ್ತಳತೆ, ಕೆಳಗಿರ್ತಕ್ಕಂಥ ಪಾದ ಮತ್ತು ಮೇಲಿರ್ತಕ್ಕಂಥ ಪಾದ ವೃತ್ತಾಕಾರದಲ್ಲಿರ್ತಕ್ಕಂಥದ್ದು. ಈ ವೃತ್ತಾಕಾರದ ಪಾದಗಳಲ್ಲಿ ಕೆಳಗಿರ್ತಕ್ಕಂಥ ಪಾದದ ಸುತ್ತಳತೆ 2πr1 = 18 ಸೆಂಟಿಮೀಟರ್ ಅಂತ ಇಟ್ಕೊಳ್ಳೋಣ. ಮೇಲ್ಗಡೆದಿರ್ತಕ್ಕಂಥದ್ದನ್ನು ನಾವು 2πr2 = 6 ಸೆಂಟಿಮೀಟರ್ ಅಂತ ತಗೊಳ್ಳೋಣ. ಅಲ್ಲಿಗೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ವೃತ್ತಾಕಾರದ ಪಾದದ ಸುತ್ತಳತೆಗಳು 2 ಸಿಕ್ಕು, ಓರೆ ಎತ್ತರ ಸಿಕ್ತು. ಹಾಗಿದ್ದರೆ ಭಿನ್ನಕದ ಪಾರ್ಶ್ವ ಮೇಲ್ಮೈ ಸೂತ್ರ ಏನು ಅಂತ ನೋಡೋಣ. ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ = π × r1 + r2 × l. ಇದರಲ್ಲಿ ಪೈ ಇನ್ನೇನು ಮಾಮೂಲಿ ಇರ್ತಕ್ಕಂಥದ್ದು. r1 r2 ಬೆಲೆ ನಮಗೆ r1 r2 ಬೆಲೆ ಡೈರೆಕ್ಟ್ ಆಗಿಲ್ಲ, ಸುತ್ತಳತೆ ಕೊಟ್ಟಿದ್ದಾನೆ. ಎಲ್ ಮಾತ್ರ ಕೊಟ್ಟಿದ್ದಾನೆ. l = 4 ಸೆಂಟಿಮೀಟರ್ ಕೊಟ್ಟಿರ್ತಕ್ಕಂಥದ್ದು ಇದೆ. ಈಗ 2πr1 r2ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. 2πr1 = 18 ಇದೆ. r1 = 18/2π ಅಂತ ಮಾಡ್ಕೊಳ್ಳೋಣ. ಆವಾಗ 2 1 2 9. ಅಲ್ಲಿಗೆ r1 ಬೆಲೆ ಎಷ್ಟಾಯಿತು? ನಮ್ಮದು 9π ಆಯಿತು. ಅದೇ ರೀತಿ 2πr2 ತಗೊಂಡ್ರೆ 2πr2 = ಎಷ್ಟಿದೆ? ನಮ್ಮದು 2πr2ನಲ್ಲಿ ಕೊಟ್ಟಿರ್ತಕ್ಕಂಥದ್ದು 6 ಸೆಂಟಿಮೀಟರ್ ಇದೆ. 6 ಸೆಂಟಿಮೀಟರ್ ತಗೊಳ್ಳೋಣ. r2 = 6/2π ಆಯಿತು. 2 1 2 3. ಅಲ್ಲಿಗೆ r2 = 3/5 ಆಯಿತು. ಇಷ್ಟು ಬೆಲೆನ ನಾವು ಇದರಲ್ಲಿ ಹಾಕ್ಕೊಳ್ಳೋಣ. ಏನು ಬರುತ್ತೆ ನೋಡೋಣ. ಸೂತ್ರಕ್ಕೆ ಹಾಕಿದಾಗ ಪೈ ಬೆಲೆ ಹಾಗೆ ಇಟ್ಕೊಳ್ಳೋಣ. r1 ಬೆಲೆ ನಮಗೆ ಗೊತ್ತಿದೆ. r1 ಬೆಲೆ 9π. ಹಾಗೆಯೇ r2 ಬೆಲೆ 3π. l ಬೆಲೆ 4 ಸೆಂಟಿಮೀಟರ್ = π × π ಲಾಸ ತೊಗೊಂಡ್ಬಿಡೋಣ. ಪೈ ಲಾಸ ತೊಗೊಂಡ್ರೆ 9 + 3 × 4 ಆಯಿತು. ಅಲ್ಲಿಗೆ = π × 9 + 3 ಅಂದರೆ 12 ಆಯಿತು. / π ಆಯಿತು. × 4 ಆಯಿತು. ಈ ಪೈ ಕ್ಯಾನ್ಸಲ್ ಮಾಡ್ಬೋದು. 12 × 4 ಅಂದರೆ 48 ಸೆಂಟಿಮೀಟರ್ ಸ್ಕ್ವಯರ್. ಇದು ನಮ್ಮದು ಯಾವುದ್ರದ್ದಿರ್ತಕ್ಕಂಥದ್ದು ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ವಿಸ್ತೀರ್ಣ ಎಷ್ಟು ಬಂದಿದೆ? ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ = 48 ಸೆಂಟಿಮೀಟರ್ ಸ್ಕ್ವಯರ್ ಆಗಿರ್ತಕ್ಕಂಥದ್ದು. ಹಾಗಿದ್ಮೇಲೆ ಚಾಯ್ಸ್ ಕೊಟ್ಟಿರ್ತಕ್ಕಂಥ ಕ್ವಶನನ್ನು ನೋಡೋಣ. ಒಂದು ಸಿಲಿಂಡರಿನ ಪಾದದ ಪರಿಧಿಯು 132 ಸೆಂಟಿಮೀಟರ್ ಇದೆ ಮತ್ತು ಅದರ ಎತ್ತರ 25 ಸೆಂಟಿಮೀಟರ್ ಆದಾಗ ಸಿಲಿಂಡರಿನ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಅಂದರೆ ಇಲ್ಲಿ ಘನಫಲವನ್ನು ಕಂಡುಹಿಡಿಯೋದಕ್ಕೆ ಕೇಳಿದ್ದಾನೆ. ಅದನ್ನು ನೋಡೋಣ ಏನಾಗುತ್ತೆ. ಇದು ಚಾಯ್ಸ್ ಕೊಟ್ಟಿರ್ತಕ್ಕಂಥದ್ರಲ್ಲಿ ಅಥವಾ ಕೊಟ್ಟಿರ್ತಕ್ಕಂಥದ್ದನ್ನು ಯಾವುದಿದೆ? ನಮ್ಮದು ಸಿಲಿಂಡರಿನ ಪಾದದ ಪರಿಧಿ. ಸಿಲಿಂಡರಿನ ಪಾದದ ಪರಿಧಿ ಅಂದ ತಕ್ಷಣ ನಮಗೆ
ಸಿಲಿಂಡ್ರನ್ನು ತಗೊಂಡ ತಕ್ಷಣವೇ ಅದು ಇರ್ತಕ್ಕಂಥದ್ದು ಒಂದು ಚಿತ್ರವನ್ನು ತಗೊಳ್ಳೋಣ. ಸಿಲಿಂಡರ್ ತಗೊಳ್ಳೋದಾದರೆ ಇದು ಸಿಲಿಂಡರ್ ಬರ್ತಕ್ಕಂಥದ್ದು. ಈ ಸಿಲಿಂಡರ್ನಲ್ಲಿ ನಮಗೆ ಪರಿಧಿ ಕೊಟ್ಟಿದ್ದಾನೆ. ಪರಿಧಿ ಕೊಟ್ಟಿರ್ತಕ್ಕಂಥದ್ದು ಅಂತಂದೇಳಿದರೆ ಸಿಲಿಂಡರ್ನ ಘನಫಲ ಫಸ್ಟ್ ಸೂತ್ರವನ್ನು ಬರ್ಕೊಡ್ತೀನಿ ನಾನು. ಸಿಲಿಂಡರಿನ ಘನಫಲ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವಯರ್ ಹೆಚ್ ಕೊಟ್ಟಿದ್ದಾನೆ. ಹೆಚ್ ಎಷ್ಟಿದೆ ನಮ್ಮದು 25 ಸೆಂಟಿಮೀಟರ್ ಇರ್ತಕ್ಕಂಥದ್ದು. ಹಾಗೆಯೇ ಇಲ್ಲಿ ಇನ್ನೊಂದು ಪರಿಧಿಯನ್ನು ಕೊಟ್ಟಿದ್ದಾನೆ. ಪರಿಧಿ ಅಂದರೆ ಸುತ್ತಳತೆ ವೃತ್ತಾಕಾರದಲ್ಲಿರ್ತಕ್ಕಂಥದ್ದನ್ನು ಪರಿಧಿಯು ಎಷ್ಟಿರ್ತಕ್ಕಂಥದ್ದು 2πr ಈಸ್ ಈಕ್ವಲ್ ಟು 132 ಸೆಂಟಿಮೀಟ್ರ್ ಇದೆ. ಈಗ ನಮಗೆ 132 ಸೆಂಟಿಮೀಟ್ರ್ ಇದೆಯಲ್ಲ, ಇದನ್ನು ಆರಿಗೆ ಕನ್ವರ್ಟ್ ಮಾಡಿಕೊಳ್ಳೋದಾದರೆ 132 r ಈಸ್ ಈಕ್ವಲ್ ಟು 132 ಬೈ 2π ಆಯಿತು. 2π ಆದರೆ ಇಲ್ಲಿ ನಾವು ಪೈನಿಂದ ಎರಡರಿಂದ ಕ್ಯಾನ್ಸಲ್ ಮಾಡ್ಬೋದು. 2 ಆರ್ಲೆ ಅಲ್ಲಿಗೆ ಆರ್ ಬೆಲೆ ಎಷ್ಟು ಬಂತು ನನಗೆ 66 ಪೈ ಆಯಿತು. ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನಾನು ಬೆಲೆಯನ್ನು ಹಾಕ್ತಾ ಹೋಗ್ತೀನಿ. ಯಾವುದಕ್ಕೆ ಪೈ ಆರ್ ಸ್ಕ್ವಯರ್ ಹೆಚ್ಗೆ. ಪೈ ಆರ್ ಸ್ಕ್ವಯರಿಗೆ ತೊಗೊಂಡ್ರೆ ಪೈ ಬೆಲೆ ಎಷ್ಟಿದೆ ನನಗೆ 22/7. ಅಥವಾ ಇನ್ನೊಂದು ಕೆಲಸ ಮಾಡ್ಬೋದು, ಅದನ್ನು ಪೈನ ಹಾಗೆ ಇಟ್ಕೊಂಡ್ರೆ ಪೈ ಆರ್ ಸ್ಕ್ವಯರ್ 66 ಬೈ ಪೈ ಹೋಲ್ ಸ್ಕ್ವಯರ್ ಇಂಟು ಹೆಚ್ ಎಷ್ಟಿದೆ ನಮ್ಮದು 25 ಸೆಂಟಿಮೀಟ್ರು. 25 ಈಸ್ ಈಕ್ವಲ್ ಟು ಪೈ ಇಂಟು 66 ಇಂಟು 66 66 ಬೈ ಪೈ ಇಂಟು 66 ಬೈ 5 ಇಂಟು 25. ಅಲ್ಲಿಗೆ ಪೈ ಕ್ಯಾನ್ಸಲ್ ಮಾಡ್ಬೋದು. ಈಸ್ ಈಕ್ವಲ್ ಟು ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನನಗೆ 66 ಇಂಟು 66 ಇಂಟು 25. ಪೈ ಬೆಲೆ ಇದೆಯಲ್ಲ ಅದನ್ನು 22/7 ಆಯಿತು. 22/7 ಆದರೆ 7 ಮೇಲ್ಗಡೆಗೆ ಹೋದರೆ 66 ಇಂಟು 25 7 ಡಿವೈಡೆಡ್ ಬೈ 22. ಅಲ್ಲಿಗೆ ನಾವು ಒಂದೇನು ಮಾಡ್ಬೋದು ಅಂತಂದು ಹೇಳಿದರೆ ಕ್ಯಾನ್ಸಲ್ ಮಾಡೋಕ್ಕೆ ಬರುತ್ತೆ. ಕ್ಯಾನ್ಸಲನ್ನು ಮಾಡೋಣ. ಏನಾಗುತ್ತೆ ನನಗೆ ಕ್ಯಾನ್ಸಲ್ ಮಾಡಿದರೆ ಇಲ್ಲಿ 22 ಇದೆ, 11 2 11 6 2 1 2 3 ಈಸ್ ಈಕ್ವಲ್ ಟು 3 ಇಂಟು 66 ಇಂಟು 25 ಇಂಟು 7. ಅಲ್ಲಿಗೆ 66 ಇಂಟು 3 6 3 18 1 6 3 18 1 198 ಇಂಟು 7 5 35 3 10 7 14 ಪ್ಲಸ್ 3 ಅಂದರೆ 175. ಎರಡನ್ನೂ ಗುಣಿಸಿದರೆ 34,650 ಸೆಂಟಿಮೀಟರ್ ಕ್ಯೂಬ್. ಯಾಕೆಂದರೆ ಘನಫಲ ಆಗಿರೋದ್ರಿಂದ ಇದು ಸಿಲಿಂಡರಿನ ಘನಫಲದ್ದು ನಮಗೆ ಸಿಕ್ಕಿರ್ತಕ್ಕಂಥದ್ದು. ಇದು 31ನೇ ಕ್ವಶನ್ನಲ್ಲಿ ನಮಗೆ ಕ್ಷೇತ್ರ ಗಣಿತದ ಮೇಲೆ ಸಂಬಂಧಪಟ್ಟಿರೋ ಹಾಗೆ ಭಿನ್ನಕ ಮತ್ತು ಸಿಲಿಂಡರಿನ ಘನಫಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನ ಕೋಷ್ಟಕಗಳಲ್ಲಿ ನೀಡಲಾದ ದತ್ತಾಂಶಗಳಿಗೆ ಕಡಿಮೆ ವಿಧಾನದ ಊಜಿ ರಚಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕಡಿಮೆ ವಿಧಾನದ ಊಜಿ ನಕ್ಷೆ ಅಂದರೆ ವರ್ಗಾಂತರ ಇದೆ, ಆವೃತ್ತಿ ಇದೆ. ಹಾಗಿದ್ದರೆ ಫಸ್ಟ್ ಬಂತು ನಾನೇನು ಮಾಡ್ತೀನಿ, ವರ್ಗಾಂತರವನ್ನು ತಗೊಳ್ತೀನಿ. ಇದು ಕಡಿಮೆ ವಿಧಾನ. ಕಡಿಮೆ ವಿಧಾನ ಅಂದ ತಕ್ಷಣವೇ ನಾವಿಲ್ಲಿ 10 20 30 40 50. ಯಾಕೆ ಅಂತಂದೇಳಿದರೆ 10 ಒಳಗೆ ಬರುತ್ತೆ, 20 ಒಳಗೆ ಬರುತ್ತೆ, 30 ಒಳಗೆ ಬರುತ್ತೆ, 40 ಒಳಗೆ ಬರುತ್ತೆ, 50 ಒಳಗೆ ಬರುತ್ತೆ. ಆದರೆ ಅಧಿಕ ವಿಧಾನದಲ್ಲಿ ಏನಾಗುತ್ತೆ, 0ದಿಂದ ಎಷ್ಟು 10ರಿಂದ 11 12
20ರಿಂದ 21, 22, 30ರಿಂದ 31, 32 ಈ ರೀತಿಯಾಗಿ 40, 41. ಆದರೆ ಕಡಿಮೆ ವಿಧಾನ ಅಂತಂದೇಳಿದರೆ 10 ಒಳಗೆ ಬರ್ತಕ್ಕಂಥದ್ದು. ಹಂಗಾಗ್ಬಿಟ್ಟು ಇಲ್ಲಿ ನಮಗೆ ಹೆಕ್ಸ್ ಬೆಲೆಯನ್ನು ತಗೋಬೇಕಾದರೆ ಕಡಿಮೆ ವಿಧಾನದ ದತ್ತ ಅಥವಾ ಬೆಲೆ ಅಂತ ಇಟ್ಕೊಳ್ಳೋದಾದರೆ ಯಾವ್ಯಾವ ತಗೋಬೋದು, ಇದನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ. 10, 20, 30, 40, 50 ಈ ಆವೃತ್ತಿ ಇದೆಯಲ್ಲ, ಇದನ್ನೇನು ಮಾಡೋಣ, ಸಂಚಿತ ಆವೃತ್ತಿಗೆ ಬದಲಾಯಿಸ್ಕೊಳ್ಬೇಕು. ಯಾಕೆಂದರೆ ಕಡಿಮೆ ವಿಧಾನದಲ್ಲಿ ಅದನ್ನೇ CF ಅಂತ ತೊಗೊಳ್ತೀವಿ. ಫಸ್ಟ್ ಮಂತ್ ಆ್ಯಸ್ ಇಟ್ ಈಸ್ ಏನಿರುತ್ತೋ ಹಾಗೆ ಇರುತ್ತೆ. ನೆಕ್ಸ್ಟ್ ಮಂತ್ 2 + 12 14 ಆಯಿತು. ನೆಕ್ಸ್ಟು 14 + 2 16 ಆಯಿತು. 16 + 4 20 ಆಯಿತು. 20 + 3 23 ಆಯಿತು. ಇಲ್ಲಿ ಕೂಡಿದರೆ 4, 2, 6, 6, 4, 10, 13ಕ್ಕೆ 3, 1 × 2 ಅಂದರೆ ಸಿಗ್ಮಾ F = 23 ಬಂತು. ಇಲ್ಲಿ 2, 14, 16, 23 ಬಂತು. ಅಂದರೆ ಎಕ್ಸು ಮತ್ತು ವೈ ಬೆಲೆಯನ್ನು ತಗೊಳ್ಳೋದಾದರೆ ನೋಡಿ, 10, 2 ನೆಕ್ಸ್ಟ್ ಮಂತ್ 20, 14 ನೆಕ್ಸ್ಟ್ ಮಂತ್ 30, 16 ನೆಕ್ಸ್ಟ್ 40, 20 ನೆಕ್ಸ್ಟ್ 50, 23. ಇದನ್ನು ನಾವು ಕಡಿಮೆ ವಿಧಾನದ ಓಝಿವ್ನಲ್ಲಿ ಅಂದರೆ ಗ್ರಾಫಿನಲ್ಲಿ ನಾವು ಗುರುತಿಸ್ಬೇಕಾಗುತ್ತೆ. ಇದನ್ನು ಗುರುತಿಸೋದನ್ನು ನೋಡೋಣ. ಹೇಗೆ ಗುರುತಿಸ್ಬೋದು ಅಂತಂದೇಳಿದರೆ, ಇಲ್ಲಿ ತಗೊಳ್ಳೋಣ. ಇಲ್ಲಿ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಇಟ್ಕೊಳ್ಳೋದಾದರೆ ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ ನಾನು. ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಎಕ್ಸ್ ಬೆಲೆಯಲ್ಲಿ ಯಾವ್ಯಾವುದಿದೆ, ನಮ್ಮದು ಬೆಲೆ ಇರ್ತಕ್ಕಂಥದ್ದು 10, ಹಾಗೆಯೇ 20, ನೆಕ್ಸ್ಟ್ ಮಂತ್ 30, ನೆಕ್ಸ್ಟ್ ಮಂತ್ 40, ನೆಕ್ಸ್ಟ್ ಮಂತ್ 50. ಇದು ನನ್ನ ಬೆಲೆ ಬಂದಿರತಕ್ಕಂಥದ್ದು. ಹಾಗೆಯೇ ವೈ ಬೆಲೆಯಲ್ಲಿ ತಗೊಳ್ಳೋದಾದರೆ ವೈ ಬೆಲೆ ಏನಿದೆ ನಮ್ಮದು 2, ಹಾಗೆಯೇ 14, ನೆಕ್ಸ್ಟ್ ಮಂತ್ 16, ನೆಕ್ಸ್ಟ್ ಮಂತ್ 20, ನೆಕ್ಸ್ಟ್ ಮಂತ್ 23. ಈ ವ್ಯಾಲ್ಯೂಸು ನನಗೆ ಬರ್ತಕ್ಕಂಥದ್ದು. ಈ ವ್ಯಾಲ್ಯೂಸ್ನ ನಾನು ತಗೊಂಡಿದ್ದೀನಿ. ಎಕ್ಸ್ ಬೆಲೆ ಮತ್ತು ವೈ ಬೆಲೆಯನ್ನು ನೀವು ಗುರುತು ಮಾಡ್ಕೊಂಡಿದ್ದೀರ. ಇದರಲ್ಲಿ ನೋಡಿ 10, 10ರಿಂದ 2 ಈ ಬೆಲೆಗಳು ನಮಗೆ ಸಿಗ್ತಕ್ಕಂಥದ್ದು. ಈ ಬೆಲೆಗಳನ್ನು ನಾವು ತಗೊಳ್ಳೋದಾದರೆ ಇಲ್ಲಿ 10, 2, 20, 14, 30, 16, 40, 20, 50, 23 ಇರ್ತಕ್ಕಂಥದ್ದು. ಈ ಬೆಲೆಗಳು ನಮಗೆ ಸಿಕ್ಕಿದ್ದಾವೆ. ಈಗ ಈ ಬೆಲೆಗಳಲ್ಲಿ ನನಗೆ ಬೇಕಾದರೆ ನಾನು ಕಲರ್ಸ್ನಲ್ಲಿ ತಗೋಬೋದು. ಇದು ನನ್ನ ಬೆಲೆಯಲ್ಲಿ ಇರ್ತಕ್ಕಂಥದ್ದು. ಈಗ ಈ ವ್ಯಾಲ್ಯೂಸನ್ನು ನಾವು ತಗೊಳ್ಳೋದಾದರೆ ಆಕ್ಸಿಸ್ ಟೈಲ್ಸ್ನಲ್ಲಿ ತಗೊಂಡ್ರೆ ಇಲ್ಲಿ ನಮಗೆ ಬರ್ತಕ್ಕಂಥ ಟೈಲ್ಸ್ನಲ್ಲಿ ಯಾವುದಿರ್ತಕ್ಕಂಥದ್ದು, ಇದು ನಂದು ಎಕ್ಸ್ ಬೆಲೆ ಇರ್ತಕ್ಕಂಥದ್ದು ವರ್ಗಾಂತರ. ವರ್ಗಾಂತರದ ಬೆಲೆ ಇರ್ತಕ್ಕಂಥದ್ದು. ಹಾಗೆಯೇ ಇದು ನಾನು ತಗೊಂಡಿರ್ತಕ್ಕಂಥದ್ದು ಯಾವುದು ತಗೊಂಡಿದ್ದೀನಿ, ಸಂಚಿತ ಆವೃತ್ತಿ ಆಗಿರೋದ್ರಿಂದ ಇದು ಸಂಚಿತ ಆವೃತ್ತಿ ಇರ್ತಕ್ಕಂಥದ್ದು. ಹಾಗೆ ಟೈಟಲ್ ಯಾವುದು ನಂದು ಕಡಿಮೆ ವಿಧಾನದಲ್ಲಿ ಆಗಿರೋದ್ರಿಂದ
ಕಡಿಮೆ ವಿಧಾನದ ಓಜಿವ್ ನಕ್ಷೆ ಆಗಿರ್ತಕ್ಕಂಥದ್ದು. ಇದು ನಂದು ಈ ಬೆಲೆ ಸಿಗ್ತಕ್ಕಂಥದ್ದು. ಈ ಬೆಲೆಯನ್ನು ನಾನು ಈ ಕಡೆಗೆ ಹಾಕ್ಕೊಳ್ತೀನಿ. ಈಗ ನನಗೆ ಬೇಕಾಗಿರೋದೇನು, ನಕ್ಷೆಯನ್ನು ಇಲ್ಲಿ ಗುರುತು ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ಪೆನ್ನಿನಲ್ಲಿ ನಾನು ಆ ಬೆಲೆಗಳನ್ನು ತಗೋಬೇಕು. ಆ ಬೆಲೆಯನ್ನು ತಗೊಳ್ಳೋದಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಫ್ರೀ ಹ್ಯಾಂಡ್ನಲ್ಲಿ 10ರಿಂದ 1, ನೆಕ್ಸ್ಟು ಇದು ಒಂದು ಬೆಲೆ, ನೆಕ್ಸ್ಟು ಹಾಗೆಯೇ ಈ ಬೆಲೆ. ಇದು 10, 2, 20, 14, 30, 16, 40, 20, 50, 23 ಇಷ್ಟು ಕೂಡ ನನ್ನ ಬೆಲೆಗಳನ್ನು ಕಡಿಮೆ ವಿಧಾನದಲ್ಲಿ ಈಸಿಯಾಗಿ ನಾವು ಗುರುತು ಮಾಡೋಕ್ಕೆ ಬರುತ್ತೆ. ಇದಿಷ್ಟನ್ನು ಕೂಡ ನಾವು ನೋಡಿದ್ದೀವಿ. ನೆಕ್ಸ್ಟ್ ಬಂತು ಇಲ್ಲಿ ಇದು ಈ ಕಡಿಮೆ ವಿಧಾನದ ಓಜಿವ್ ನಕ್ಷೆಯಲ್ಲಿ ಗುರುತು ಮಾಡಿದ್ದನ್ನು ನೋಡಿದರೆ. ನೆಕ್ಸ್ಟ್ ಬಂತು ಇದೇ ಕ್ವಶನ್ನಲ್ಲಿ ನಮಗೆ 34ನೇ ಕ್ವಶನ್ ತಗೊಂಡ್ರೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡು ಹಿಡಿಯಿರಿ ಅಂತ ಇದೆ. ಅಂದರೆ ಗ್ರಾಫಿನ ವಿಧಾನದಿಂದ, ಈ ನಕ್ಷೆಯ ವಿಧಾನದಿಂದ ನಾವು ಕಂಡುಹಿಡಿಬೇಕು. ಕೊಟ್ಟಿರ್ತಕ್ಕಂಥ ಸಮೀಕರಣ x + y = 5 ಇದೆ. ಅಲ್ಲಿಗೆ y = 5 - x ಆಯಿತು. ಟೇಬಲನ್ನು ತಗೊಳ್ಳೋಣ, ಕೋಷ್ಟಕವನ್ನು ತಗೊಂಡು ಎಕ್ಸಿಗೆ ಬೆಲೆಯನ್ನು ಹಾಕ್ತಾ ಹೋಗೋಣ. XY ತಗೊಂಡ್ರೆ 5ನಲ್ಲಿ ಮೊದಲನೇದಾಗಿ 0 ಕೊಡೋಣ, 5 ಬರುತ್ತೆ. ನೆಕ್ಸ್ಟ್ ಬಂತು 2 ಕೊಡೋಣ, 3 ಬರುತ್ತೆ. ನೆಕ್ಸ್ಟ್ 3 ಕೊಡೋಣ, 2 ಆಗುತ್ತೆ. ಇಷ್ಟು ಬೆಲೆ ಸಾಕು ಅನಿಸುತ್ತೆ. ಇದು ನಮಗೆ ಎಕ್ಸಿನ ಬೆಲೆ 0, 5, 2, 3 ಹಾಗೆಯೇ 3, 2. ನೆಕ್ಸ್ಟ್ ಬಂತು ಎರಡನೇ ಸಮೀಕರಣ, 2x - y = 4. ಆ ಸಮೀಕರಣವನ್ನು ನೋಡೋಣ. ಇದನ್ನು y ಈ ಕಡೆಗೆ ತಗೊಳ್ತೀವಿ. y = 2x - 4. ಇದಕ್ಕೆ ಕೋಷ್ಟಕವನ್ನು ತಗೊಳ್ಳೋಣ. x, y ಅದರಲ್ಲಿ 0 ಕೊಟ್ಟರೆ -4 ಬಂತು. ಹಾಗೆಯೇ 2 ಕೊಟ್ಟರೆ 2 2 4 +4 -4 0 ಆಯಿತು. ನೆಕ್ಸ್ಟ್ ಬಂತು 3 ಕೊಡೋಣ. 3 ಕೊಟ್ಟರೆ 3 2 6, 6 4 ಕಳೆದ್ರೆ 2 ಬರುತ್ತೆ. ಸಾಕು ಅನಿಸುತ್ತೆ. 0 2 3 2 3 2. ಅಲ್ಲಿಗೆ 0 -4 2, 0 3, 2. ಇದು ನಾವು ಗ್ರಾಫ್ನಲ್ಲಿ ತಗೊಳ್ಳೋದಾದರೆ ಗ್ರಾಫ್ನಲ್ಲಿ ಗುರುತು ಮಾಡಿಕೊಳ್ಳೋಣ. ಇದು ನನ್ನ ಗ್ರಾಫ್ ಶೀಟ್ನಲ್ಲಿ ನಾನು ತಗೊಳ್ತೀನಿ. ಇದರಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಯನ್ನು ನಾವು ಕೊಡ್ತಾ ಹೋಗೋಣ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಯನ್ನು ತಗೊಳ್ಳೋದಾದರೆ ಏನೇನು ಬೆಲೆಗಳಿದ್ದಾವೆ ಅಂತ ನೋಡೋಣ. ಎಷ್ಟೆಷ್ಟಿದೆ ನಮ್ಮದು. ಫಸ್ಟ್ ಬಂತಿನಲ್ಲಿ y = 5 - x. ಇಲ್ಲಿ ಬೆಲೆಯನ್ನು ತಗೊಳ್ಳೋದಾದರೆ ಫಸ್ಟ್ ಬಂತ್ 0, 5. ನೆಕ್ಸ್ಟ್ ಬಂತ್ 2, 3.
ನೆಕ್ಸ್ಟ್ ಮಂತ್ 3, 2. ಇದು ಫಸ್ಟ್ನೇ ಈಕ್ವೇಷನಲ್ಲಿ ಇದಕ್ಕೆ ರೇಖೆಯನ್ನು ಹೇಳ್ಕೊಳ್ತೀನಿ. ನೆಕ್ಸ್ಟ್ ಮಂತ್ ಎರಡನೇ ಸಮೀಕರಣ ತಗೊಳ್ಳೋಣ. 0, -4. ನೆಕ್ಸ್ಟ್ 2, 0. ನೆಕ್ಸ್ಟ್ ಮಂತ್ 3, 2. ಅಲ್ಲಿಗೆ ನೆಕ್ಸ್ಟ್ ಇನ್ನೊಂದು ರೇಖೆಯನ್ನು ಎಳ್ಕೊಂಡ್ರೆ ನೋಡಿ, ಇಲ್ಲಿ ಬೆಲೆಗಳು ನನಗೆ ಸಿಗ್ತಕ್ಕಂಥದ್ದು ಯಾವ ಬೆಲೆಗಳು ಸಿಕ್ಕಿದೆ? 3, 2. 3 ಬೆಲೆ ಮತ್ತು 2 ಬೆಲೆ. ಅದನ್ನು ಬೇಕಾದರೆ ಸೆಗ್ಮೆಂಟ್ನಲ್ಲಿ ತಗೊಳ್ಳೋಣ. ಇಲ್ಲಿಂದ ಇಲ್ಲಿರ್ತಕ್ಕಂಥದ್ದು, ಹಾಗೆಯೇ ಈ ಬೆಲೆ ಇರ್ತಕ್ಕಂಥದ್ದು. ಇಲ್ಲಿ ಫಸ್ಟ್ ಬಂತು ನಾವು ಟೆಕ್ಸ್ಟ್ನಲ್ಲಿ ತಗೊಳ್ಳೋದಾದರೆ ಯಾವುದು ನಮ್ಮದು ಸಮೀಕರಣ? ಫಸ್ಟ್ ಬಂತು x + y = 5. x + y ಇದೆ. ಇದನ್ನು ನಾವು ತಗೊಂಡ್ರೆ ದೊಡ್ಡಕ್ಕೆ ಬೇಕಾದ್ರೆ ಮಾಡ್ಕೋಬೋದು. ಟೆಸ್ಟ್ನಲ್ಲಿ ತೊಗೊಂಡು ಬೋರ್ಡ್ನಲ್ಲಿ ತೊಗೊಂಡು ಇಲ್ಲಿ ಬರ್ತಕ್ಕಂಥ ಬೆಲೆ ಇದು x + 5. x + 5 ಅಂತಕ್ಕಂಥದ್ದು ಫಸ್ಟ್ನೇ ಸಮೀಕರಣದ್ದು. ನೆಕ್ಸ್ಟ್ ಒಂದು ಎರಡನೇದು ಇರ್ತಕ್ಕಂಥದ್ದು. ಎರಡನೇದು ಯಾವುದಿದೆ ನಮ್ಮದು? 2x - y = 4. ಇದು ಸಮೀಕರಣ 2ರಲ್ಲಿ ಇರ್ತಕ್ಕಂಥದ್ದು. ಇದನ್ನು ತಗೊಳ್ಳೋದಾದರೆ ಇದು ನಮ್ಮದು ಎರಡನೇ ಸಮೀಕರಣಕ್ಕೆ ಬರ್ತಕ್ಕಂಥದ್ದು. ಬೆಲೆಗಳನ್ನು ತಗೊಳ್ಳೋಣ. ಬೆಲೆಗಳು x ಬೆಲೆ ಮತ್ತು y ಬೆಲೆಯನ್ನು ತಗೊಂಡ್ರೆ ಯಾವ್ಯಾವುದಿದೆ ನಮ್ಮದು? 3 ಮತ್ತು 2 ಬೆಲೆಗಳಿರ್ತಕ್ಕಂಥದ್ದು. ಅಂದರೆ x = 3, y = 2. ಈ ಬೆಲೆಗಳು ನಮಗೆ ಬಂದಿರತಕ್ಕಂಥದ್ದು. x = 3, y = 2. ಇದು ನಮ್ಮದು ನಕ್ಷೆಯ ಮೂಲಕ ಎಕ್ಸಿನ ಬೆಲೆಗಳು ಮತ್ತು ವೈನ ಬೆಲೆಯನ್ನು ಕಂಡುಹಿಡಿತಕ್ಕಂಥದ್ದು. ಇದಿಷ್ಟನ್ನು ಕೂಡ ನಾವು ನೋಡಿದ್ದೀವಿ. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ನೆಕ್ಸ್ಟ್ ಕ್ವಶನ್ ನಮ್ಮದು ಏನಿದೆ ಅಂತಂದು ಹೇಳಿದರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 3ನೇ ಪದವು 8 ಆಗಿದ್ದು 9ನೇ ಪದವು 3ನೇ ಪದದ 3ರಷ್ಟಕ್ಕಿಂತ 2 ಅಧಿಕವಾಗಿದ್ದರೆ ಆ ಶ್ರೇಣಿಯ ಮೊದಲ 19 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಂದೇಳಿ ಕೇಳಿದ್ದಾನೆ. ಇದನ್ನು ಶ್ರೇಣಿಯನ್ನು ತಗೊಳ್ಳೋದಾದರೆ ಇದರಲ್ಲೂ ಕೂಡ ಚಾಯ್ಸ್ ಇದೆ. 2 ಚಾಯ್ಸನ್ನು ನೋಡೋಣ. ಫಸ್ಟ್ ಬಂತು ಶ್ರೇಣಿಯಲ್ಲಿ 3ನೇ ಪದವು 8, T3 = 8. 9ನೇ ಪದ ಅಂದರೆ T9 ಪದವು 3ನೇ ಪದದ ಅಂದರೆ T3 ಪದದ 3ರಷ್ಟಕ್ಕಿಂತ 2 ಅಧಿಕವಾಗಿದ್ದರೆ, ಅಂದರೆ ಅಲ್ಲಿಗೆ ನಮಗೇನಾಯಿತು? 2ರಷ್ಟು ಅಧಿಕ ಇರ್ತಕ್ಕಂಥದ್ದು. ನೋಡಿ,
ಸಮಾಂತರ ಶ್ರೇಣಿಯಲ್ಲಿ ಮೂರನೇ ಪದ ಎಷ್ಟು? 8. 9ನೇ ಪದ ಮೂರನೇ ಪದದ ಮೂರರಷ್ಟಕ್ಕಿಂತ ಅಂದರೆ T3 ಪದಕ್ಕಿಂತ ಮೂರನೇ ಪದಕ್ಕಿಂತ ಮೂರರಷ್ಟು ಜಾಸ್ತಿಯಾಗಿದೆ. ಎಷ್ಟು ಜಾಸ್ತಿಯಾಗಿದೆ? 2 ಜಾಸ್ತಿಯಾಗಿದೆ. ಇದು ಕೊಟ್ಟಿರ್ತಕ್ಕಂಥದ್ದು. ಈಗ ಇದರಲ್ಲಿ ಏನು ಕಂಡುಹಿಡಿಬೇಕು ನಾವು? 19 ಪದಗಳ ಮೊತ್ತ ಅಂದರೆ SN = ಬೆಲೆಯನ್ನು ಕಂಡುಹಿಡಿಬೇಕು. ಯಾವ SN? S19 ಬೆಲೆಯನ್ನು ಕಂಡುಹಿಡಿಬೇಕು. ಇಲ್ಲಿ 19 ಬೆಲೆ ಕಂಡುಹಿಡಿಬೇಕು ಅಂದರೆ ಎ ಪದ ಗೊತ್ತಿರಬೇಕು, ಡಿ ಪದ ಗೊತ್ತಿರಬೇಕು. ಹಾಗಿದ್ದಾಗ ಮಾತ್ರ ಈ S19 ಪದವನ್ನು ಕಂಡುಹಿಡಿಯೋದಕ್ಕೆ ಬರುತ್ತೆ. ಫಸ್ಟ್ ಬಂತು T3 ಇದೆಯಲ್ಲ, ಇದನ್ನು ನಾವು AN = A + n-1D ಇದಕ್ಕೆ ಬರ್ಕೊಳ್ಳೋಣ. ಅಲ್ಲಿಗೆ ಏನಾಗುತ್ತೆ? A + n-1D ಅಂತಂದು ಹೇಳಿದರೆ n-3 ಇರೋದ್ರಿಂದ 2D ಡೈರೆಕ್ಟಾಗಿ ಬರ್ಕೊಳ್ತೀನಿ 8. ಇದನ್ನು 1ನೇ ಸಮೀಕರಣ ಅಂತ ಇಟ್ಕೊಳ್ತೀನಿ. ಇಲ್ಲಿ ನೋಡಿ, A + T9 8D = 3 × T3 ಅಂದರೆ ಎಷ್ಟಿದೆ? ನಮ್ಮದು 8 ಇದೆ. 8 + 2 A + 8D 8 × 24 +2 A + 8D = 26. ಇದನ್ನು 2 ಅಂತ ಇಟ್ಕೊಳ್ತೀನಿ. ಈಗ 2ರಲ್ಲಿ 1 ಕಳೆದಾಗ ಏನಾಗುತ್ತೆ? A + 8D 26 ಇದೆ. A + 2D = 8. ಅಲ್ಲಿಗೆ ಮೈನಸ್ ಎ ಬೆಲೆ 8ರಾಗ 2 ಕಳೆದ್ರೆ 6D, 16 8 ಹೋದರೆ 8, 1 ಎಷ್ಟಾಗುತ್ತೆ? D = 18/6. 18 = 6 1 6 3 ಆಯಿತು. ಅಂದರೆ ಡಿ ಬೆಲೆ ಎಷ್ಟು ಸಿಕ್ತು ನನಗೆ? 3 ಆಯಿತು. ಈ ಡಿ ಬೆಲೆಯನ್ನು 1ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ? A + 2D = 8. A = 8 - 2 × D ಬೆಲೆ 3. A = 8 - 2 3 6 ಆಯಿತು. ಅಲ್ಲಿಗೆ A = 8ರಾಗ 6 ಕಳೆದ್ರೆ 2 ಆಯಿತು. ಎ ಬೆಲೆ ಸಿಕ್ತು, ಡಿ ಬೆಲೆ ಸಿಕ್ತು. ಹಾಗೆಯೇ ಎನ್ ಬೆಲೆ ಎಷ್ಟು? 19. ಈಗ ಮೊತ್ತವನ್ನು ಕಂಡುಹಿಡ್ಕೊಳ್ಳೋಣ. S19 ಅಂದರೆ ಸೂತ್ರ SN = n/2 2A + n-1 × D. ಅಲ್ಲಿಗೆ ಎ ಬೆಲೆ ಇದೆ, ಡಿ ಬೆಲೆ ಇದೆ, ಎನ್ ಬೆಲೆ ಇದೆ. ಹಾಕಿದರೆ ಎಷ್ಟು ಬರುತ್ತೆ ನೋಡೋಣ. S19 = 19/2 2 × ಎ ಬೆಲೆ 2 19 - 1 ಡಿ ಬೆಲೆ ಇರ್ತಕ್ಕಂಥದ್ದು 3 = 19/2 2 4 18 × 3 = 19 × 2 4 + 8 3 24 3 1 3 1 5. ಅಲ್ಲಿಗೆ 54 + 4 58 19 58. ಕ್ಯಾನ್ಸಲ್ ಮಾಡಿದರೆ 2 1 2 2 2 1 = 19 × 29. S19 = 19 × 29 ಗುಣಿಸಿದರೆ 551. ಅಂದರೆ ಅಲ್ಲಿಗೆ 19 ಪದಗಳ ಮೊತ್ತ 551 ಆಗುತ್ತೆ. ಇದು ನಮ್ಮದು ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥದ್ದು. ಇನ್ನೊಂದು ನೆಕ್ಸ್ಟು ಚಾಯ್ಸನ್ನು ಕೊಟ್ಟಿದ್ದೇನೆ. ಚಾಯ್ಸ್ ಇರ್ತಕ್ಕಂಥದ್ದು ಒಂದು ಸಮಾಂತರ ಶ್ರೇಣಿಯ
ಮೂರು ಪದಗಳ ಮೊತ್ತ 24. ಹಾಗೆಯೇ ಅವುಗಳ ಗುಣಲಬ್ಧ 480 ಆದಾಗ ಸಮಾಂತರ ಶ್ರೇಣಿಯ ಮೂರು ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಒಂದು ಏನಾಗಬೇಕು ಅಂದರೆ ಮೂರು ಪದಗಳ ಮೊತ್ತ 24 ಸರಿ, ಅವುಗಳ ಗುಣಲಬ್ಧ 480 ಅನ್ನೋದಕ್ಕಿಂತ ಅವುಗಳ ವರ್ಗಗಳ ಗುಣಲಬ್ಧವು 480 ಆದಾಗ ಆ ಸಮಾಂತರ ಶ್ರೇಣಿಯ ಮೂರು ಪದಗಳನ್ನು ಬರೆಯಿರಿ. ಇದು ವರ್ಗಗಳ ಗುಣಲಬ್ಧವು ಆಗಬೇಕು. ಈಗ ನೋಡೋಣ ಅದನ್ನು ಏನು ಬರುತ್ತೆ ಅಂತ. ನೆಕ್ಸ್ಟ್ ಮಂತ್ ಅಥವಾ ಶ್ರೇಣಿಯ ಮೂರು ಪದಗಳು, ಶ್ರೇಣಿಯ ಮೂರು ಪದಗಳು ಯಾವ್ಯಾವುದು? a ಮೈನಸ್ ಡಿ, a, a ಪ್ಲಸ್ ಡಿ. ಹಾಗೆಯೇ ಮೂರು ಪದಗಳ ಮೊತ್ತ, ಮೂರು ಪದಗಳ ಮೊತ್ತ ಎಷ್ಟಿರ್ತಕ್ಕಂಥದ್ದು? 24. ಅಂದರೆ a ಮೈನಸ್ ಡಿ ಪ್ಲಸ್ a ಪ್ಲಸ್ a ಪ್ಲಸ್ ಡಿ ಈಸ್ ಈಕ್ವಲ್ ಟು 24. ಅಲ್ಲಿಗೆ ಕೂಡಿದರೆ ಡಿ ಡಿ ಕ್ಯಾನ್ಸಲ್. 3a ಈಸ್ ಈಕ್ವಲ್ ಟು 24, a ಈಸ್ ಈಕ್ವಲ್ ಟು 24 ಬೈ 3, a ಈಸ್ ಈಕ್ವಲ್ ಟು 8. a ಬೆಲೆ 8 ಆಯಿತು. ನೆಕ್ಸ್ಟ್ ವರ್ಗಗಳ ಗುಣಲಬ್ಧ ಅಂತ ತಗೊಂಡ್ರೆ a ಮೈನಸ್ ಡಿ ಹೋಲ್ ಸ್ಕ್ವಯರ್ ಪ್ಲಸ್ a ಸ್ಕ್ವಯರ್ ಪ್ಲಸ್ a ಪ್ಲಸ್ ಡಿ ಸ್ಕ್ವಯರ್. ವರ್ಗಗಳ ಗುಣಲಬ್ಧಗಳ ಮೊತ್ತವು 480. ಅಲ್ಲಿಗೆ a ಮೈನಸ್ ಬಿ ಹೋಲ್ ಸ್ಕ್ವಯರ್, a ಪ್ಲಸ್ ಬಿ ಹೋಲ್ ಸ್ಕ್ವಯರ್ನ ಬೆಳೆಸಿಬಿಡೋಣ. ಬೆಳೆಸಿದಾಗ a ಸ್ಕ್ವಯರ್ ಪ್ಲಸ್ ಡಿ ಸ್ಕ್ವಯರ್ ಮೈನಸ್ 2ad ಪ್ಲಸ್ a ಸ್ಕ್ವಯರ್ ಪ್ಲಸ್ ಡಿ ಸ್ಕ್ವಯರ್ ಪ್ಲಸ್ 2ad ಈಸ್ ಈಕ್ವಲ್ ಟು 480. 2ad ಕ್ಯಾನ್ಸಲ್. ಉಳಿಯೋದು 3, 1, 2, 3. ಎಷ್ಟು ಉಳಿತು ನಮಗಲ್ಲಿ? 3a ಸ್ಕ್ವಯರ್ ಪ್ಲಸ್ ಡಿ ಸ್ಕ್ವಯರ್ ಪ್ಲಸ್ ಡಿ ಸ್ಕ್ವಯರ್ 2d ಸ್ಕ್ವಯರ್ ಇಸ್ ಈಕ್ವಲ್ ಟು 480 ಆಯಿತು. ಅಲ್ಲಿಗೆ 8 a ಬೆಲೆ ಸಿಕ್ಕಿದೆ. 8 ಸ್ಕ್ವಯರ್ ಪ್ಲಸ್ 2d ಸ್ಕ್ವಯರ್ 480. 3 ಇಂಟು 8 64 ಪ್ಲಸ್ 2d ಸ್ಕ್ವಯರ್ 480 ಆಯಿತು. ಏನು ಉಳಿತು? 64 ಇಂಟು 3 ಅಂದರೆ 4 3 12, 6 3 18, 192 ಪ್ಲಸ್ 2d ಸ್ಕ್ವಯರ್ 480. 2d ಸ್ಕ್ವಯರ್ ಇಸ್ ಈಕ್ವಲ್ ಟು 480 ಮೈನಸ್ 192. ಅಲ್ಲಿಗೆ 2d ಸ್ಕ್ವಯರ್ ಇಸ್ ಈಕ್ವಲ್ ಟು 10 2 ಕಳೆದ್ರೆ 8, 18 9 ಕಳೆದ್ರೆ ಅಂದರೆ ಇಲ್ಲಿ ಬರ್ತಕ್ಕಂಥ ಬೆಲೆಯನ್ನು 1 ಎಷ್ಟಿದೆ ನಮ್ಮದು? 192 ಇದೆ, 480 ಇದೆ. 480ರಲ್ಲಿ 192 ಕಳೆದ್ರೆ 10 2 ಕಳೆದ್ರೆ 8 ಆಯಿತು. 17 ಉಳಿತು. 17 9 ಕಳೆದ್ರೆ 8 ಆಯಿತು. 3 ಇದೆ, 3 1 ಕಳೆದ್ರೆ 2 ಆಯಿತು. ಅಲ್ಲಿಗೆ 288 ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು 288 ಬೈ 2. ಅಲ್ಲಿಗೆ 2ರಿಂದ ಕ್ಯಾನ್ಸಲ್ ಮಾಡೋಣ. 2 1 2 4 2 4 ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು 144 implies d is equal to plus or minus root 144. d is equal to plus or minus 12 ಆಯಿತು. ಅಲ್ಲಿಗೆ ಸಮಾಂತರ ಶ್ರೇಣಿಯ ಮೂರು ಪದಗಳು ತಗೊಂಡ್ರೆ ಏನು ಬರುತ್ತೆ? a ಮೈನಸ್ ಡಿ, a ಪ್ಲಸ್ ಡಿ. ಅಲ್ಲಿ a ಮೈನಸ್ ಡಿ, a ಬೆಲೆ ಗೊತ್ತಿದೆ ನಮಗೆ. 8 ಮೈನಸ್ 12, 8 ಪ್ಲಸ್ 12. ಅಲ್ಲಿಗೆ ಮೈನಸ್ 4, 8 ಪ್ಲಸ್ 12 ಅಂದರೆ 20.
ನೆಕ್ಸ್ಟ್ ಬಂತು ಬೇಕಾದರೆ ಮೈನಸ್ ವ್ಯಾಲ್ಯೂನು ತಗೋಬೋದು. ಮೈನಸ್ ವ್ಯಾಲ್ಯೂ ತಗೊಂಡ್ರೆ ಅದನ್ನು ಒಂದು ನೋಡಬೇಡ. 8 ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗೆಯೇ 8 ಎ ಮೈನಸ್ ಇದೆ 12 ಆಗುತ್ತೆ. 20 8 ಅಲ್ಲಿಗೆ 8 ಮೈನಸ್ 4 ಇದು ನಮಗೆ ವ್ಯಾಲ್ಯೂಸು ಸಿಗ್ತಕ್ಕಂಥದ್ದು. ಇವಿಷ್ಟು ಕೂಡ ನಮ್ಮದು ಸಮಾಂತರ ಸರಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.